ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತಿಂದ ಲೆಸನ್ 1 ಶುರು ಮಾಡ್ತಾ ಇದ್ದೀನಿ. ಸೊ ಈ ಲೆಸನ್ಸ್ನ ನಾನು ಮಿನ್ನನೋ ನಿಯೋಂಗೋ ಅನ್ನೋ ಬುಕ್ನ ರೆಫರ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರೀ ರಿಕ್ವಿಸಿಟ್ ಜಾಪನೀಸ್ ಕಲಿಕೆ ಏನು ಅಂತಂದರೆ, ನಿಮಗೆ ಅಕ್ಷರ ಗೊತ್ತಿರಬೇಕು. ಅಕ್ಷರದಲ್ಲಿ 3 ಥರ ಇದೆ ಜಾಪನೀಸಲ್ಲಿ. ಸೊ 3 ಸ್ಕ್ರಿಪ್ಟು, ಒಂದು ಹಿರಾಗನ, ಕಥಕನ ಮತ್ತು ಕಾಂಜಿ. ಸೊ ಈ ಲೆವೆಲಲ್ಲಿ ಬರೀ ಹಿರಾಗನ ಗೊತ್ತಿದ್ರೆ ಸಾಕು. ಕಥಕನ ನಾವು ಹೋಗ್ತಾ ಹೋಗ್ತಾ ಕಲಿಯೋಣ. ಈ ಕಾಂಜಿನೂ ಅಷ್ಟೇ, ಹೋಗ್ತಾ ಹೋಗ್ತಾ ಕಲಿಯೋಣ. ಈಗ ಸದ್ಯಕ್ಕೆ ನಿಮಗೆ ಹಿರಾಗನ ಓದಕ್ಕೆ ಬರೆಯೋಕ್ಕೆ ಬಂದರೆ ಸಾಕು. ಈ ಲೆಸನ್ಸ್ನ ಓದಿ ಅರ್ಥ ಮಾಡ್ಕೊಬೋದು. ಓಕೆ, ಇದು ನಮ್ಮದು ಹಿರಾಗನ. ಒಂದ್ಸಲಿ ಪ್ರೊನೌನ್ಸಿಯೇಷನ್ ಮಾಡ್ತೀನಿ, ಉಚ್ಚರಿಸ್ತೀನಿ, ಕೇಳಿ ಯಾವ ಥರ ಇದೆ ಅಂತ. ಹಿರಾಗನ. ಎಸ್. ಅ, ಇ, ಉ, ಎ, ಓ. ಆ, ಇ, ಉ, ಎ, ಓ. ಕ, ಕಿ, ಕು, ಕೆ, ಕೋ. ಕ, ಕಿ, ಕು, ಕೆ, ಕೋ. ಸ, ಶಿ, ಸ, ಶಿ. ಸು, ಸೆ, ಸೋ. ಸ, ಶಿ, ಸು, ಸೆ, ಸೋ. ತ, ಚಿ, ಚು, ತೆ, ತೋ. ತ, ಚಿ, ತ್ಸ್, ತೆ, ತೋ. ನ, ನಿ, ನು, ನೆ, ನೋ. ನ, ನಿ, ನು, ನೆ, ನೋ. ಹ, ಹಿ, ಹು, ಹೆ, ಹೋ. ಹ, ಹಿ, ಫು, ಹೆ, ಹೋ. ಮ, ಮಿ, ಮು, ಮೆ, ಮೊ. ಮ, ಮಿ, ಮು, ಮೆ, ಮೊ. ಯ, ಯು, ಯೋ. ಯ, ಯು, ಯೋ. ರ, ರಿ, ರು, ರೇ, ರೋ. ರ, ರಿ, ರು, ರೇ, ರೋ. ವ, ವ, ಓ. ಸೊ ಇದು ನಮ್ಮದು ಏನು ಜಾಪನೀಸ್ ಅಕ್ಷರದ ಉಚ್ಚಾರಗಳು. ಈಗ ಅಕ್ಷರ ಅಂದಮೇಲೆ ದೀರ್ಘಾಕ್ಷರ, ಒತ್ತಾಕ್ಷರ ಇವೆಲ್ಲ ನಾವು ಕನ್ನಡದಲ್ಲಿ ನೋಡಿದ್ದೀವಿ. ಅದೇ ಥರ ಜಾಪನೀಸಲ್ಲೂ ಇದೆ. ಈಗ ಫಸ್ಟ್ನೇದು ದೀರ್ಘಾಕ್ಷರ. ದೀರ್ಘಾಕ್ಷರನ ನೋಡೋಣ. ಸೊ ದೀರ್ಘಾಕ್ಷರ ನಮ್ಮಲ್ಲಿ ಯಾವ ಥರ? ಆನೆ, ಆ, ಆ, ಆನೆ. ಸೊ ಇಲ್ಲಿ ಜಾಪನೀಸಲ್ಲಿ ಯಾವ ಥರ ದೀರ್ಘಾಕ್ಷರಗಳು ಇರ್ತವೆ ಅಂದರೆ, ಫಸ್ಟ್ ಅಕ್ಷರ ಇದೆಯಲ್ಲ, ಓವೆಲ್ಸ್. ಆ, ಇ, ಉ, ಎ, ಓ. ಇದು ಪದದಲ್ಲಿ ಕಾಣಿಸುತ್ತೆ. ಆವಾಗ ನಾವು ದೀರ್ಘ ಕೊಟ್ಟು ಹೇಳಬೇಕು ಪಕ್ಕದ ಅಕ್ಷರ. ಉದಾಹರಣೆಗೆ ಓ ಬಾ ಸಾ ನ್, ಒಬಾಸಾನ್. ಒಬಾಸಾನ್, ಒಬಾಸಾನ್. ಯಾಕಂದರೆ ಇಲ್ಲಿ ದೀರ್ಘ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅರ್ಥ ಬೇರೆ ಬೇರೆ ಕೊಡುತ್ತೆ. ಒಬಾಸಾನ್. ಓಜಿಸಾನ್, ಒಜೀಸಾನ್. ಯುಕಿ, ಯೂಕಿ. ಸೊ ಯುನ ಎಳೆದು ಹೇಳ್ತಾ ಇದ್ದೀನಿ, ಯೂಕಿ. ಎ, ಏ. ತೊರು, ತೊರು. ತೋರು. ತೋನ ಎಳೆದು ಹೇಳ್ತಾ ಇದ್ದೀನಿ, ತೋರು. ಇದು ಮೀನಿಂಗು ತಲೆ ಕೆಡಿಸ್ಕೊಂಬೇಡಿ. ಈಗೇನಿದ್ರು ಬರೀ ಉಚ್ಚಾರದ ಮೇಲೆ ನಮ್ಮ ಗಮನ ಇರಲಿ. ಕೋ, ಕೋ, ಕೊಕೋ. ಕೋ, ಕೋ. ಕೋನ ಎಳೆದು ಹೇಳ್ತಾ ಇದ್ದೀನಿ, ಕೊಕೋ. ಕೋ, ಕೋ. ಕೊಕೋ ಅಂದರೆ ಇಲ್ಲಿ ಅಂತ ಅರ್ಥ. ಕೋ, ಕೋ ಅಂದರೆ ಸ್ಕೂಲು ಅಂತ ಅರ್ಥ. ಸೊ ಎಷ್ಟು ವ್ಯತ್ಯಾಸ ನೋಡಿ.
ಸ್ವರ. ಹೇಯ, ಹೇಯ. ಅದೇ ತರ ಕಥಕನದಲ್ಲೂ ಇದನ್ನೊಂದು ಕಥಕನ ಅಕ್ಷರ, ಕಥಕನ, ಕಥಕನ. ಸೊ ಇದರಲ್ಲೂ ಏನು ದೀರ್ಘಾಕ್ಷರಗಳಿದಾವೆ. ಇದ್ರಲ್ಲಿ ಬರೀ ಒಂದು ಗೆರೆ ಹೇಳ್ತೇವೆ ಅಷ್ಟೇ. ಅಕ್ಷರಗಳ ಮಧ್ಯೆ ಗೆರೆ ಇರುತ್ತೆ, ಅವಾಗ ನಾವು ಎಳೆದೇಳಬೇಕು. ಅಕ್ಷರ ಮಧ್ಯೆ ಅಂತಲ್ಲ, ಈ ತರ ಗೆರೆ ಕಾಣ್ತು ಅಂದ್ರೆ ಎಲ್ಲೆಲ್ಲಿ ಅಲ್ಲಲ್ಲಿ ನಾವು ಎಳೆದು ಹೇಳಬೇಕು. ಉದಾಹರಣೆಗೆ ಕಾದು, ಕದೋ, ನೋಡಿ ಎಷ್ಟು ವ್ಯತ್ಯಾಸ. ಕಾದು. ತಕಶಿ, ಸುಪ, ತಪ್ಪು. ಸೂಪ, ತೆಪು, ತಪ್ಪು. ತೇಪು, ನೋತೋ. ಈ ತರ ಮುಂದೆ ಈ ತರ ಬಹಳಷ್ಟು ಪದಗಳು ಬರ್ತವೆ, ಅವಾಗ ನೋಡೋಣ. ಈಗ ದೀರ್ಘಾಕ್ಷರ ಬಗ್ಗೆ ಇಷ್ಟು ಸಾಕು. ನೆಕ್ಸ್ಟ್, ಇದು ಒತ್ತಾಕ್ಷರ. ಒತ್ತಾಕ್ಷರ ನಮ್ಮಲ್ಲಿ ಒತ್ತಾಕ್ಷರ ಯಾವ ತರ ಇದೆ? ಅಕ್ಕ, ಕಾಗೆ ಕಾವತ್ತಿತ್ತು ಅಂದ್ರೆ ಅಕ್ಕ, ಅತ್ತೆ. ಸೊ ಅದೇ ತರ ಜಾಪನೀಸ್ ಅಲ್ಲಿ ಇತ್ಸು ಅನ್ನೋ ಪದ ತಗೊಂಡು, ಇದಿದೆಲ್ಲ ತ್ಸು, ಇತ್ಸು ಅನ್ನೋ ಪದ ತಗೊಂಡು ಅಕ್ಷರಗಳ ಮಧ್ಯೆ ಸಣ್ಣದಾಗಿ ಬರೀತಾರೆ. ಈ ತರ ಸಣ್ಣದಾಗಿ ಬರೀತಾರೆ, ಅವಾಗ ನಾವು ಒತ್ತಿ ಹೇಳಬೇಕು. ಉದಾಹರಣೆಗೆ ಇಲ್ಲಿ ಇಲ್ಲ ತ್ಸು ಅನ್ನೋದು, ಮಾಮೂಲಿ ಒತ್ತೀನಿ. ಬು ಕ, ಬುಕ. ಬುಕ್ಕ, ಕಸಾಯಿ, ಕಸಾಯಿ. ಕಸ್ಸಾಯಿ. ಓತೋ, ಒತೋ, ಒತ್ತೋ. ಸೊ ಅರ್ಥನೇ ಬೇರೆ ಆಗೋಗ್ಬಿಡತ್ತೆ ಸ್ವರ ತಪ್ತು ಅಂದ್ರೆ. ಇಲ್ಲಿ ಉದಾಹರಣೆಗೆ ಒತೋ ಅಂದ್ರೆ ಶಬ್ದ ಅಂತ, ಇಲ್ಲಿ ಗಂಡ, ಯಜಮಾನ ಅಂತ, ಹಸ್ಬೆಂಡ್, ಹಸ್ಬೆಂಡ್. ಸೊ ನೀಕಿ, ನಿಕ್ಕಿ, ಝಶಿ, ಕಿತ್ತೆ, ಇಪ್ಪಾಯಿ, ಕೊಪ್ಪು, ಬೆದ್ದೋ. ಇದು ನಮ್ದು ಒತ್ತಾಕ್ಷರ. ದೀರ್ಘಾಕ್ಷರ ಆಯ್ತು, ಒತ್ತಾಕ್ಷರ ಆಯ್ತು. ನೆಕ್ಸ್ಟ್ ಸಂಯುಕ್ತಾಕ್ಷರ ಅಂತ. ಸಂಯುಕ್ತಾಕ್ಷರ ಉದಾಹರಣೆಗೆ ಪುಸ್ತಕ ಅಂತಿದೆ ನೋಡಿ. ಪುಸ್ತಕ. ಇಲ್ಲಿ ಇಲ್ಲಿ ಎರಡು ಸೌಂಡ್ ಸೇರಿ ಒಂದು ಅಕ್ಷರ ಆಗಿದೆ. ಒಂದು ಸ ಮತ್ತೆ ತ. ಪುಸ್ತಕ. ಅದೇ ತರ ಜಾಪನೀಸ್ ಅಲ್ಲೂ ಇದೆ. ಅದನ್ನ ಹೆಂಗ್ ಹೇಳೋದು, ಹೆಂಗ್ ಗುರುತಿಸೋದು ಅಂದ್ರೆ, ಒಂದು ದೊಡ್ಡ ಅಕ್ಷರ ಇರುತ್ತೆ, ಒಂದು ಸಣ್ಣ ಅಕ್ಷರ ಇರುತ್ತೆ, ಅವೆರಡನ್ನು ಕೂಡಿಸಿ ಓದ್ಬೇಕು ಅಂತ. ಉದಾಹರಣೆಗೆ ಇಲ್ಲೆಲ್ಲದು ಒಂದೇ ಸೈಜ್ ಅಕ್ಷರ ಇದೆ. ಹಿ ಯಾಕು, ಹಿಯಾಕು. ಈಗ ಹಿ ಮತ್ತೆ ಯಾ, ಹ್ಯಾ, ಇದೊಂದು ಸೌಂಡು. ನೆಕ್ಸ್ಟ್ ಕು, ಹ್ಯಾಕು, ಹಿಯಾಕು, ಹ್ಯಾಕು. ಜಿ ಯು, ಜಿಯು. ಇದು ಜೂ. ಇಲ್ಲೂ ಅಷ್ಟೇ, ಸ್ವರ ತಪ್ತು ಅಂದ್ರೆ ಅರ್ಥ ಬೇರೆ ಬೇರೆ ಆಗೋಗುತ್ತೆ. ಸೊ ಜಿಯು ಅಂದ್ರೆ ಫ್ರೀಡಮ್ ಅಂತ, ಜೂ ಅಂದ್ರೆ 10 ಅಂತ. ಬಿಯೋಯಿನ್, ಬ್ಯೋಯಿನ್. ಶತ್ಸು, ಒಚ, ಗ್ಯೂನ್ಯು, ಕ್ಯೋ, ಬುಚೋ, ರ್ಯೊಕೋ. ಈ ತರ ಇದು ನಮ್ಮ ಸಂಯುಕ್ತಾಕ್ಷರ. ಈಗ ಅಕ್ಷರದ ಬಗ್ಗೆ ಇಷ್ಟು ಇಂಟ್ರೊಡಕ್ಷನ್ ಸಾಕು. ನೆಕ್ಸ್ಟ್ ಲೆಸನಿಗೆ ಹೋಗೋಣ. ಈ ಲೆಸನ್ ಅಲ್ಲಿ ನಾವು ಗ್ರಾಮರ್, ವ್ಯಾಕರಣ ಏನು ಅಂತ ಒಂದ್ಸಲಿ ನೋಡೋಣ. ಈಗ ನಮಗೆ ಅಕ್ಷರ ಬರುತ್ತೆ, ನಾನು ಅನ್ಕೊಂಡಿದ್ದೀನಿ ನಿಮಗೆ ಅಕ್ಷರ ಬರುತ್ತೆ ಅಂತ. ಹಿರಗನ ಆ ಅಕ್ಷರ ಸೇರಿಸಿ ಪದಗಳು ಮಾಡ್ತೀವಿ, ಪದಗಳನ್ನು ಸೇರಿಸಿ ವಾಕ್ಯ ಮಾಡ್ತೀವಿ. ಆ ವಾಕ್ಯದಿಂದ ಯಾವ ಅರ್ಥ ಬರುತ್ತೆ ಈ ಚಾಪ್ಟರ್ ಅಲ್ಲಿ ಅನ್ನೋದನ್ನ ನೋಡೋಣ. ಸಿಂಪಲ್ ವಾಕ್ಯ ಏನು ಅಂದ್ರೆ, ಜಾಪನೀಸ್ ಅಲ್ಲಿ ಈ ಸೂತ್ರ ಬಳಸ್ತೀವಿ, ಡ್ಯಾಶ್ ವ ಡ್ಯಾಶ್ ದೆಸ್ ಅಂತ. ಉದಾಹರಣೆಗೆ ಯಾರು ಏನು ಅಂತ, ಯಾರು ಏನು ಅಂತ. ಈಗ ನಾನು ಕಾರ್ತಿಕ, ವತಾಶಿವ ಖರುದೆಸ್. ಈ ಸಿಂಪಲ್ ಮೀನಿಂಗು. ನಾನು ಇವನು, ಅವನು ಅವನು. ಅದನ್ನ ನಾವು ಈ ತರ ಆ ಮೀನಿಂಗ್ ನ ಸೆಂಟೆನ್ಸ್ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ. ಇದು ಪಾಸಿಟಿವ್ ಸೆಂಟೆನ್ಸು. ನೆಗೆಟಿವ್ ಸೆಂಟೆನ್ಸು ಏನು, ಡ್ಯಾಶ್ ವ ಇವರು, ಡೆಸ್ ಇದ್ದಿದ್ದು ಜ ಅರಿಮಸೇನಾಗತ್ತಂತೆ. ಜ
ಜ ಜ ಅರಿಮಸೇನ್ ಅಂದ್ರೆ ಇದು ಇದಾದ್ರೆ ಇದು ಇದಲ್ಲ ಅಂತ ಅರ್ಥ. ಉದಾಹರಣೆಗೆ ನಾನು ಕಾರ್ತಿಕ, ಇಲ್ಲಿ ನಾನು ಕಾರ್ತಿಕ ಅಲ್ಲ. ನಾನು ಕಾರ್ತಿಕ. ವತಾಶಿವ ಕರುದೆಸ್, ಇಲ್ಲಿ ವತಾಶಿವ ಕರುಜಾ ಅರಿಮಸೇನ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಅದೇ ಇರೋದಿಲ್ಲ, 1 2. ಆಮೇಲೆ ಪ್ರಶ್ನಾರ್ಥಕ ಮಾಡೋದು. ನಾನು ಕಾರ್ತಿಕನ, ಅವಾಗ ನಾವು ಖ ಅನ್ನೋ ಶಬ್ದ ಸೇರಿಸಿದ್ರೆ ಆಯ್ತು. ವತಾಶಿವ ಕರುದೆಸ್ಕ, ಸೊ ಖ. ಆಮೇಲೆ ಮೋ ಅಂತ, ನಾನು ಕಾರ್ತಿಕ, ಅವನು ಕಾರ್ತಿಕ, ಅವನು ಕೂಡ ಕಾರ್ತಿಕ. ಸೊ ಕೂಡ ಅನ್ನೋ ಮೀನಿಂಗ್ ಬರುತ್ತೆ. ಅದು ನೋಡೋಣ ಸೆಂಟೆನ್ಸ್ ಅಲ್ಲಿ. ಆಮೇಲೆ ಇದನ್ನು ಸೆಂಟೆನ್ಸ್ ಅಲ್ಲಿ ನೋಡೋಣ. ಇದು ರೆಸ್ಪೆಕ್ಟ್ಫುಲ್ ವೇ ಅಲ್ಲಿ ಕರೆಯೋದು. ಅವರು ಅಂತ, ಕಾರ್ತಿಕ್ ಅವರು, ಸಂತೋಷ್ ಅವರು. ಕರುಸಾನ್, ಕರುಸಾಂದೇಸ್, ಸಂತೋಷ್ ಸಂದೇಸ್. ಓಕೆ, ಇದು ನಮ್ಮ ಗ್ರಾಮರ್ ಈ ಚಾಪ್ಟರ್ದು. ಸೊ ಈಗ ಗ್ರಾಮರ್ ಗೊತ್ತಾಯ್ತು, ಅಕ್ಷರಗಳು ಗೊತ್ತಾಯ್ತು. ಈಗ ಪದಗಳು, ಆ ಪದಗಳ ಅರ್ಥನ ನೋಡೋಣ. ವತಾಶಿ. ಸೂಪರ್. ವತಾಶಿ, ವತಾಶಿ ಅಂದ್ರೆ ನಾನು, ಐ. ಇದು ಅನಾಥೋ, ಅನಾಥ, 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 ಅನಾಥ ಅಂದ್ರೆ ನೀನು. ಅನಾಥ. ನೆಕ್ಸ್ಟ್ ಅನಾಥ. ಅನೋಹಿತೋ, ಅನೋಹಿತೋ. ಸ್ವಲ್ಪ ಅನೋಹಿತೋ. ಎಸ್ ಅಂದ್ರೆ ಆ ವ್ಯಕ್ತಿ, ಆ ವ್ಯಕ್ತಿ. ಸೊ ದಟ್ ಪರ್ಸನ್, ಆ ವ್ಯಕ್ತಿ. ಅನೋಕತ, ಅನೋಕತ. ಆ ವ್ಯಕ್ತಿ ಅದಾದ್ರೂ ಹೇಳ್ಬೋದು, ಈ ರೀತಿ ಆದ್ರೂ ಹೇಳ್ಬೋದು. ಸ್ವಲ್ಪ ರೆಸ್ಪೆಕ್ಟ್ಫುಲ್. ಅದೇನು ಅಂತ ಮುಂದೆ. ಅನೋಕತ ಎರಡು ಒಂದೇ ಅಂತ. ನೆಕ್ಸ್ಟ್ ಸಾನ್, ಸಾನ್ ಅಂದ್ರೆ ಅವರು, ಕಾರ್ತಿಕ್ ಅವರು. ಕರುಸಾನ್. ಎಸ್. ಚಿ ಮತ್ತೆ ಚಾನ್, ಚಾನ್. ಎಸ್, ಚಾನ್. ಸೊ ಅದೇ, ಇದನ್ನ ಹುಡುಗಿಯರಿಗೆ ಕರೀತಾರೆ. ನಾವಂತೀವಲ್ಲ ಎಂತ, ರಮ್ಯಾ ಪುಟ್ಟಿ ಅಂತ. ಸೊ ಆ ಪುಟ್ಟಿ, ಆ ಕ್ಯೂಟ್ನೆಸ್ ನ ತೋರ್ಸಕ್ಕೆ ರಮ್ಯಾ ಚಾನ್ ಅಂತೀವಿ. ಓಕೆ ಓಕೆ. ಜಿನ್, 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 ಜಿನ್ ಅಂದ್ರೆ ಅವ್ರು ಈ ದೇಶದವರು ಅಂತ ಹೇಳಕ್ಕೆ. ಭಾರತೀಯರು. ಇಂಡೋಜಿನ್, ಇಂಡೋಜಿನ್ ಅಂತ ಹೇಳ್ಬೇಕು. ಓಕೆ. ಜಿನ್ ಅಂತ ಸೌಂಡ್. ಎಸ್. ಸೆನ್ಸೆ, 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 ಸೆನ್ಸೆ ಟೀಚರ್, ಟೀಚರ್. ಎಸ್. ಕ್ಯೋಶಿ. ಸೂಪರ್. ಕ್ಯೋಶಿ. ನೋಡಿ, ಎರಡು ಹೇಳಿದ್ರೆ ನೀವು. ಸಂಯುಕ್ತಾಕ್ಷರ ಇತ್ತು, ದೀರ್ಘಾಕ್ಷರ ಇತ್ತು. ಎಸ್, ಕ್ಯೋಶಿ. ಕ್ಯೋಶಿ. ಟೀಚರ್, ಸ್ಟೂಡೆಂಟ್, ಇನ್ಸ್ಟ್ರಕ್ಟರ್. ಪದ ಇದೆವಲ್ಲ, ಟೀಚರು, ಅಧ್ಯಾಪಕರು, ಏನೋ ಹೇಳ್ತೀವಲ್ಲ ಅದೇ ತರ. ಕ್ಯೋಶಿ ಅಂತ, ಸೆನ್ಸಿ ಅಂತ ಅನ್ಬೋದು. ಗಕುಸೆ, ಗಕ್ಸೆ. ಎಸ್, ಗಕ್ಸೆ ಅಂದ್ರೆ ಸ್ಟೂಡೆಂಟ್. ಗಕುಸೆ ಸ್ಟೂಡೆಂಟ್. ವಿದ್ಯಾರ್ಥಿ. ಕೈಶೈನ್. ಎಸ್, ಕೈಶೈನ್. ಕೈಶೈನ್. ಸೂಪರ್. ಕಂಪನಿ ಎಂಪ್ಲಾಯಿ. ಓಕೆ. ಕಾಕಿ, ಗಿ. ಗಿನ್ಕೋಯಿನ್. ಓ ಸೂಪರ್. ಗಿಂಕೋಯಿನ್. ಗಿನ್ಕೋಯಿನ್. ಎಸ್, ಗಿಂಕೋಯಿನ್ ಅಂದ್ರೆ ಬ್ಯಾಂಕ್ ಎಂಪ್ಲಾಯಿ. ಓಕೆ. ಈಶಾ. ಡಾಕ್ಟರ್. ಈಶಾ. ಈಶಾ. ಡಾಕ್ಟರ್. ಡಾಕ್ಟರ್. ಎಸ್. ಕುನ್ಕಿ. ಇದೆಂದು ಅಲ್ಲ,                                                                                      ケンキョ
ಶಿ ಶಾ ಕೆನ್ಕ್ಯೂಶಾ ಓ ಸೂಪರ್. ಕೆಂಕ್ಯೂಶ. ಕೆನ್ಕ್ಯೂಶಾ ನಂದು ಹಳೆ ಡೇಸ್ ನೆನಪಾಗ್ತಿದೆ, ನಾನು ಹಿಂಗೆ ಗೊತ್ತಾಯ್ತಿದ್ದು. ಎಸ್, ಕೆಂಕ್ಯೂಶ. ಕೆನ್ಕ್ಯೂಶಾ. ದೈ ದೈ ದೈಗಾಕು ದಾಯಿಗಾಕು. ದೈಗಾಕು ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ. ಯೂನಿವರ್ಸಿಟಿ. ಇದು ಬ್ಯೋಯಿನ್ ಬ್ಯೋಯಿನ್, ಎಸ್, ಆಸ್ಪತ್ರೆ. ಬ್ಯೋಯಿನ್. ಇದು ದಾರೆ ದಾರೆ. 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 ಮತ್ತೆ ಇದು ದೊನಾತ. ಎಸ್. ಅಂದ್ರೆ ನೀವ್ಯಾರು ಅಂತ. ದಾರೆ ದೇಸ್ಕಾ, ದೊನಾತ ದೇಸ್ಕಾ, ಇದು ಸ್ವಲ್ಪ ಪೊಲೈಟ್ನೆಸ್ ಲೆವೆಲ್ ಜಾಸ್ತಿ ಇದೆ. ಓಕೆ. ನಿಮ್ಮ ಟೀಚರ್ಗೆ ದಾರೆ ದೇಸ್ಕಾ ಅಂತ ಕೇಳಲ್ಲ, ಅವ್ರ ನಿಮ್ಮ ಗುರುಗಳು, ಅದಕ್ಕೆ ನೀವೇನಂತ ಕೇಳ್ತೀರಾ, ದೊನಾತ ದೇಸ್ಕಾ ಅಂತೀರಾ. ದೊನಾತ ದೇಸ್ಕಾ. ಇದು ಸಾಯಿ. ಸಾಯಿ. ವರ್ಷ ಅಂತ 10 ವರ್ಷ, 5 ವರ್ಷ. ನಾನ್ ಸಾಯಿ. ಎಷ್ಟು ವರ್ಷ? ನಾನ್ ಸಾಯಿ. ಇದು ಕೈ ಅಲ್ಲ, ಇದು ಹೈ. 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 ಎಸ್, ಪ್ರಶ್ನೆ ಕೇಳ್ತಾರೆ. ಹೈ. ಇಯೆ. ಅಲ್ಲ. ನೋಡಿ, ಇವೆಲ್ಲ ನಾಮಪದಗಳು. ಈ ನಾಮಪದಗಳನ್ನ ಸೇರಿಸ್ತೀವಿ ಆ ಕೊಟ್ಟಿರೋ ಗ್ರಾಮರ್ ಇಂದ. ಡ್ಯಾಶ್ ವಾ ಡ್ಯಾಶ್ ದೇಸು ಸೇರಿಸ್ಬಿಟ್ಟು ಮೀನಿಂಗ್ ಮಾಡ್ತೀವಿ. ಅದೆಂತ ಮೀನಿಂಗ್ ನೋಡೋಣ ಬನ್ನಿ. ನಾಮಪದ ನೌನ್ಸ್. ಎಸ್, ನೌನ್ಸ್. ಇವೆಲ್ಲ ನೌನ್ಸ್ ಅನ್ನ ಸೇರಿಸ್ಬಿಟ್ಟು ವಾಕ್ಯ ಮಾಡ್ತೀವಿ, ಸೆಂಟೆನ್ಸ್ ಮಾಡ್ತೀವಿ. ಅದೆಂತ ಸೆಂಟೆನ್ಸ್ ನೋಡೋಣ. ಎಸ್, ಓದ್ತೀರಾ ನೀವು? ಅಂದ್ರೆ ನನ್ನ ಹೆಸರು ಮೈಕು ಅಂತ. ಹೆಸರು ಅಂತಿಲ್ಲ. ನಾನು ಮೈಕು. ನಾನು ಮೈಕ್ ಮಿಲ್ಲರ್ ಅಂತ. ಮೈಕ್ ಮಿಲ್ಲರ್. ಸೊ ವಾ ಅಂತ ಹೇಳ್ತಾರೆ, ದೆಸ್ ಅಂತ ಹೇಳ್ತಾರೆ, ಅಷ್ಟೇ. ಜಾಪನೀಸ್ ಅಲ್ಲಿ ವತಾಶಿ ವಾ ಮೈಕು ಮಿರಾ ದೆಸ್. ನಾನು ಮೈಕ್ ಮಿಲ್ಲರ್. ನೆಕ್ಸ್ಟ್, ಸಂತೋಷ್ ಸಾನ್ವಾ ಸೆನ್ಸೇಜ ಅರಿಮಸೆ. ಸಂತೋಷ್ ಅವರು ಟೀಚರ್ ಅಲ್ಲ. ಇದು ಆದ್ರೆ ಇಲ್ಲಿ ನಾವು ಟೀಚರ್ ಬಗ್ಗೆ ಮಾತಾಡ್ತಿಲ್ಲ. ಅರ್ಥ ಅದೇ, ಸಂತೋಷ್ ಅವರು ಸ್ಟೂಡೆಂಟ್ ಅಲ್ಲ. ಎಸ್, ಅಲ್ಲ. ಇದಲ್ಲ ಅಂತ. ಓಕೆ, ನೆಕ್ಸ್ಟ್ ಇವ್ರು ಹೇಳ್ತಾರೆ. ಯಾರು? ಹರ್ಷಿತಾ ಸರ್. ಇದು ಸ್ಟಾರ್ಟಿಂಗ್ ಕಥಕನ. ಕಥಕ ಹೇಳ್ತೀನಿ, ಹೆಲ್ಪ್ ಮಾಡ್ತೀನಿ. ಶಿನ್ವಾ. ಮೀರಾ ಸಾನ್ವಾ. ನೋಡಿ, ಮಿಲ್ಲರ್ ಆಕ್ಚುಲಿ ಅವರು ಮಿಲ್ಲರ್ ಅಂತ ಅಮೆರಿಕದವರು, ಯಾರೋ ಗೊತ್ತಿಲ್ಲ. ಮಿಲ್ಲರ್ ಅಂತ ಹೇಳಕ್ ಬರಲ್ಲ ಜಾಪನೀಸ್ ಅವರಿಗೆ, ಅದಕ್ಕೆ ಮಿರಾ ಅಂತಾರೆ. ಮೀರಾ ಸಾನ್ವಾ. ಕೈಶಾಯನ್ ದೆಸ್ಕಾ. ಅರ್ಥ? ಮೀರಾ ಸಾನ್ ಅವರು ಕೈಶಾಯನ್ ಏನೋ ಕಂಪ್ನಿ ಎಂಪ್ಲಾಯಿ. ಕೈಶಾಯನ್ ಅಂದ್ರೆ ಎಂಪ್ಲಾಯಿ. ಹೌದು, ಎಂಪ್ಲಾಯಿ. ಇದು ಎಂಪ್ಲಾಯಿ. ಕಾಯ್ ಅಂದ್ರೆ ಕಂಪನಿ ಅಂತ. ಕೈಶಾಯನ್. ಓಕೆ, ಕಂಪನಿ ಎಂಪ್ಲಾಯಿ. ಇವರು ಇದಾ ಅಂತ. ಮಿರಾಸಾನ್ವಾ ಕಾಯ್ಶಾಯಿನ್ ಡೆಸ್ಕಾ. ಸ್ವಲ್ಪ ಇಂಟೋನೇಷನ್ ಇರುತ್ತೆ ಸೆಂಟೆನ್ಸ್ಗೆ. ಇಂಟೋನೇಷನ್ ಅಂದ್ರೆ ಹಿಂಗೆ ಸ್ವಲ್ಪ ಮೇಲೆ ಹೇಳ್ಬೇಕು. ಡೆಸ್ಕಾ. ಓಕೆ. ಮತ್ತೆ ಸಂತೋಷು ಸಾನ್ವಾ. ಅಲ್ಲ, ಸಂತೋಷು ಸಾನ್ಮೋ. ಕೈಶಾಯನ್ ದೆಸ್.
ಅಂದ್ರೆ ಸಂತೋಷ್ ಸಾನ್ ಅವರು ಕಂಪನಿ ಎಂಪ್ಲಾಯಿ. ಅವರು ಕೂಡ ಅವರು ಕೂಡ ಅವರು ಕೂಡ ಅಂತ ಬರುತ್ತೆ. ಮೋ ಓಕೆ ಮೋ, ಮೋ yes. ಮೀನಿಂಗ್ So, ಮೀರಾ ಕೂಡ. ಅವರು ಕಾಯ್ಶಾಯಿನ್ ಅಂತೆ, ಮತ್ತೆ ಅವ್ರ ಫ್ರೆಂಡ್ ಸಂತೋಷ್ ಸಾನ್ಮೋ ಅವರು ಕೂಡ ಕಾಶಾಯಿನ್ ಅಂತೆ. ಓಕೆ ಕೂಡ. ಸಂತೋಷ್ ಸಾನ್ಮೋ ಕಾಶಾಯಿನ್. ಓಕೆ. ನೆಕ್ಸ್ಟ್ ಅನಾಥವಾ ಇದು ಮೈಕು ಮಿರಾ. ಅನಾಥವಾ ಮೈಕು ಮಿರಾ ನಾಂದೆಸ್ಕ ಇದು ಸಾಂದೆಸ್ಕ. ಅನಾಥವಾ ಮೈಕು ಮಿಲ್ಲರ್ ಅಲ್ಲ, ಏನ್ ಹೇಳಿದ್ರಿ? ಮಿರಾ. ಮೈಕು ಮಿರಾ ಸಾಂದೆಸ್ಕ. ಅನಾಥವಾ ಮೈಕು ಮಿರಾ ಸಾಂದೆಸ್ಕ. ಮೈಕು ಮಿರಾ ಸಾಂದೆಸ್ಕ. ಹೈ ವತಾಶಿ ವಾ ಮಿರಾ ಮೈಕು ಮಿರಾ ದೆಸ್. ಸಿಂಪಲ್. ಏನಂತೆ? ಹೌದು, ನಾನು ಮೈಕ್ ಮಿಲ್ಲರ್. ಮತ್ತೆ ಮಿರಾ ಸಾನ್ವಾ ಗಕುಸೈ ದೆಸ್ಕಾ. ಮಿರಾ ಸಾನ್ವಾ ಗಕ್ಸೈ ದೆಸ್ಕಾ. ಮಿರಾ ಸಾನ್ ಅವರು ಸ್ಟೂಡೆಂಟಾ? ನೋಡಿ, ಇಲ್ಲಿ ಸ್ವಲ್ಪ ಇಂಟೋನೇಷನ್ ತಪ್ತು. ದೆಸ್ಕಾ ಹೇಳ್ಬೇಕು, ಎಳಿಬೇಕು ಅಂತ ಉಸಿರು ಹೇಳ್ಬೇಕು ಮೇಲೆ. ಮಿರಾ ಸಾನ್ವಾ ಗಕ್ಸೈ ದೆಸ್ಕಾ. ಇಯೆ ವತಾಶಿ ವಾ ಗಕುಸೈ ಶಿ ಮತ್ತೆ ಜಾ ಅರಿಮಸೆನ್. ಎಸ್, ಅಲ್ಲ, ನಾನು ಇವರಲ್ಲ, ನಾನಿದಲ್ಲ, ನಾನು ಸ್ಟೂಡೆಂಟ್ ಅಲ್ಲ. ಸೌಂಡ್ ಅವರಲ್ಲಿ ಜಾ ಅರಿಮಸೆನ್. ಸೊ ಅಲ್ಲ ಅಂದ್ಮೇಲೆ ಏನಂತೀವ್ರು? ಓಕೆ, ನೆಕ್ಸ್ಟ್ ಇದಲ್ಲ. ಕಾಯ್ಶಾಯಿನ್ ದೆಸ್ ಕಂಪನಿ ಎಂಪ್ಲಾಯಿ. ಎಸ್, ಸಿಂಪಲ್. ಇಲ್ಲ, ಸಿಂಪಲ್ ಸೆಂಟೆನ್ಸ್. ನೀವಿದ. ಒನ್ ಓಕೆ. ಒನ್ ಸಾನ್ವಾ ಇಂಜಿನಿಯಾ ದೆಸ್ಕಾ. ಯೆ ಒನ್ ಸಾನ್ವಾ ಇಂಜಿನಿಯರ್ ಜಾ ಅರಿಮಸೆನ್. ಮತ್ತೆ ಇದು ಈಶಾ ದೆಸ್. ಈಶಾ ದೆಸ್. ನೆಕ್ಸ್ಟ್ ಸ್ವಲ್ಪ ಯಾಕಂದ್ರೆ ದೀರ್ಘಾಕ್ಷರ ಕೇಳಿಸ್ತಾ ಇದೆ. ಈಶಾ ದೆಸ್ ಡಾಕ್ಟರ್. ಈಶಾ ದೆಸ್. ಇಂಜಿನಿಯರ್ ಅಲ್ಲ, ಈಶಾ ದೆಸ್. ಇಂಜಿನಿಯರ್ ಜಾ ಅರಿಮಸೆ ಈಶಾ ದೆಸ್. ಅನುಕಥವಾ ದೊನಾತಾ ದೆಸ್ಕಾ. ದೊನಾತಾ ಅಂದ್ರೆ ದೊನಾತಾ ದೆಸ್ಕಾ. ಓಕೆ, ಅವರು ಯಾರು, ಆ ವ್ಯಕ್ತಿ ಯಾರು ಅಂತ. ದೊನಾತಾ ಮತ್ತೆ ದಾರೆ ಸೇಮ್ ಮೀನಿಂಗ್ ಸೇಮೇ. ಅದೇ ರೆಸ್ಪೆಕ್ಟ್ಫುಲ್ನೆಸ್ ಗೊತ್ತಾಗುತ್ತೆ. ಯಾಕೆಂದ್ರೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ವಿ? ಟೀಚರ್ ಬಗ್ಗೆ. ಬನ್ನಿ ಉತ್ತರ ಓದೋಣ, ಗೊತ್ತಾಗುತ್ತೆ. ಓಕೆ, ಇದು ಒನ್ ಇದು ಇದು ಒತ್ತಕ್ಷರ ಸು. ವತ್ತೋ ಸಾನ್ ದೆಸ್. ಯಾರಂತೆ? ವತ್ತೋ ಸಾನ್ ಅಂತೆ. ಸಕುರಾ ಇದು ನಂಗೆ ಕಾಣ್ತಿಲ್ಲ. ಇದು ದಾಯಿಗಾಕು.
ದೈಗಾಕು. ಸಕುರಾ ದೈಗಾಕು ಸೆನ್ಸೈ ದೆಸ್. ನೋಡಿ ಇದು ಬಿಟ್ರಿ. ಇದಕ್ಕೇನಂತ ಇದಕ್ಕೆ ನೋ. ನೋ ಅದಕ್ಕೆ ಇಂಗ್ಲಿಷಲ್ಲಿ ಏಜೆಂಟ್ ಅಂತೀವಿ, ಅದೇ ಪ್ರಿಪೋಸಿಷನ್ಸ್ ಅಂತೀವಲ್ಲ. ಓಕೆ. ಕನ್ನಡದಲ್ಲಿ ಎಂತ ಈ ಕಾಲೇಜಿನ ಟೀಚರ್. ದೈಗಾಕು ನೋ ಸೆನ್ಸೈ ದೆಸ್. ಸಕುರಾ ದೈಗಾಕು ನೋ ಸೆನ್ಸೈ ದೆಸ್. ಅಂದ್ರೆ ಈ ಕಾಲೇಜಿನ ಟೀಚರ್. ಈ ಕಾಲೇಜ್ ಟೀಚರ್ ಅಂತ ಅನ್ನಲ್ಲ ನಾವು, ಈ ಕಾಲೇಜಿನ ಟೀಚರ್. ಯಾಕಂದ್ರೆ ಈ ಕಾಲೇಜಿಗೆ ಅವ್ರು ಸೇರಿದ್ದಾರೆ. ಗ್ರಾಮರ್ ಏನ್ ಹೇಳುತ್ತೆ, ನಾ ಹೇಳುತ್ತೆ. ಓಕೆ. ಅಂದ್ರೆ ಎರಡು ನೌನ್ ಮಧ್ಯೆ ಈ ಏಜೆಂಟ್ ಬಂದಿದೆ. ಅದೇ ಇಬ್ರು ಫ್ರೆಂಡ್ಸ್ ಇರ್ತೀರಾ, ಯಾರೋ ಹೋಗ್ತಾ ಇರ್ತಾರೆ, ಅವಾಗ ಅವ್ರು ಕೇಳ್ತಾರೆ ನಿಮಗೆ, ನೀವು ಈ ತರ ಉತ್ತರ ಕೊಡ್ತೀರಾ. ಓಕೆ. ಒಂದು ಮೋ ನೋಡಿದ್ವಿ, ಒಂದು ನೋ. ಎಸ್ ಎಕ್ಸಾಕ್ಟ್ಲಿ. ಸೊ ಮೋ ಅನ್ನೋದು ಏಜೆಂಟೇ ಕೂಡ ಅಂತ, ಅದೇ ತರ ನೋ. ಓಕೆ, ಇವೆಲ್ಲ ನಮ್ದು ಎಕ್ಸಾಂಪಲ್ ಸೆಂಟೆನ್ಸಸ್. ಈ ತರ ನಾವು ಮಾಡ್ತೀವಿ ಅಂತ ಈ ಚಾಪ್ಟರ್ ಅಲ್ಲಿ. ಈಗ ನಿಮ್ಮ ಮುಂದೆ ಏನಿದೆ, ಪಿಕ್ಚರ್ ಇದೆ, ಇದು ನೋಡ್ಬಿಟ್ಟು ಸೆಂಟೆನ್ಸ್ ಮಾಡೋಣ.